ಭಾರತೀಯ ಜನತಾ ಪಾರ್ಟಿ ರಾಮದುರ್ಗ ಮಂಡಲದ ವತಿಯಿಂದ ಇಂದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಇವರ ಜನ್ಮದಿನದ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ ಹಾಗೂ ಮಹಾ ಸದಸ್ಯತ್ವ ಅಭಿಯಾನ ಕಾರ್ಯಾಗಾರವನ್ನು ರಾಮದುರ್ಗ ಪಟ್ಟಣದ ವೀರರಾಣಿ ಕಿತ್ತೂರು ಚೆನ್ನಮ್ಮ ವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮವನ್ನು ರಾಮದುರ್ಗ ಮಂಡಲದ ಅಧ್ಯಕ್ಷರಾದ ಡಾಕ್ಟರ್ ಕೆ.ವಿ. ಪಾಟೀಲ್ ಇವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಕುರಿತು ಒಂದು ವರದಿ ಇದೆ, ಬನ್ನಿ ವೀಕ್ಷಿಸೋಣ. ಭಾರತೀಯ ಜನತಾ ಪಾರ್ಟಿ ರಾಮದುರ್ಗ ಮಂಡಲದ ವತಿಯಿಂದ ಇಂದು ರಾಮದುರ್ಗ ಪಟ್ಟಣದ ವೀರರಾಣಿ ಕಿತ್ತೂರು ಚೆನ್ನಮ್ಮ ವಿದ್ಯಾಲಯದಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಜನ್ಮದಿನ ಹಾಗೂ ಬೃಹತ್ ರಕ್ತದಾನ ಶಿಬಿರ ಮತ್ತು ಮಹಾ ಸದಸ್ಯತ್ವ ಅಭಿಯಾನ ಕಾರ್ಯಾಗಾರವು ನಡೆಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡಲದ ಅಧ್ಯಕ್ಷರಾದ ಡಾಕ್ಟರ್ ಕೆ.ವಿ. ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಿದರು. ಈ ವೇಳೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಮಹನೀಯರಿಗೆ ಗೌರವ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಹಿರೇಮಠ್ ಹಾಗೂ ಜಿಲ್ಲಾ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾದ ಯಲ್ಲಪ್ಪ ಕುರಿ ಹಾಗೂ ಸುರೇಬಾನ್ ಗ್ರಾಮದ ಮುಖಂಡರಾದ ನಿಂಗಪ್ಪ ಮಳ್ಳಿಕೇರಿ ಮತ್ತು ಜಿಲ್ಲಾ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರಾದ ಶ್ರೀಮತಿ ಶಾಲಿನಿ ಇಳಿಗೇರ್, ಅಲ್ಪಸಂಖ್ಯಾತ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ತೌಕೀರ್ ಖತೀಬ್, ಮೊಹಮ್ಮದ್ ಬೇಗ್, ಮಿರ್ಜಿ ಬೇಗ್ ನಿಗದಿ, ಮಂಡಲದ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಜಹೀರ್ ಹಾಜಿ ಹಾಗೂ ಮಂಡಲದ ಕಾರ್ಯದರ್ಶಿಗಳಾದ ಈರಣ್ಣ ಹೊಸಗೌಡ್ರು, ಸಿದ್ದು ಗುಡೇನವರ್, ಮುಖಂಡರುಗಳಾದ ಗಂಗಾಧರ್ ಭೋಸ್ಲೆ, ಶ್ರೀನಿವಾಸ್ ಬಾಣಿ, ಇನ್ನೂ ಅನೇಕ ಬಿಜೆಪಿ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಜೈ ಶ್ರೀರಾಮ್. ಭಾರತೀಯ ಜನತಾ ಪಕ್ಷ ರಾಮದುರ್ಗ ಮಂಡಲ ವತಿಯಿಂದ ಇವತ್ತು ದೀನ್ ದಯಾಳ್ ಉಪಾಧ್ಯಾಯರು ಅವರ ಹುಟ್ಟಿದ ಜನ್ಮದ ದಿನ, ಅದರ ಜೊತೆಗೆ ರಾಮದುರ್ಗ ಸಿಟಿಯ ಸದಸ್ಯತ್ವ ಅಭಿಯಾನದ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಂಡಿರುವಂಥ ರೈತ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷರು ಆತ್ಮೀಯರಾದಂಥ ಸಿ.ಎಸ್. ಹಿರೇಮಠ್ ಗುರುಗಳವರೇ, ಇನ್ನೋರ್ವ ಎಸ್.ಟಿ. ಮೋರ್ಚಾದ ಅಧ್ಯಕ್ಷರು ಆತ್ಮೀಯರಾದಂಥ ಯಲ್ಲಪ್ಪ ಕುರಿ ಅವರೇ, ಆತ್ಮೀಯರಾದಂಥ ಭಾರತೀಯ ಜನತಾ ಪಕ್ಷದ ಹಲವಾರು ವರ್ಷಗಳಿಂದ ಕೆಲಸವನ್ನು ಮಾಡೋದು ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಒಂದು ಸಂಸ್ಥೆಯ ಸಂಸ್ಥಾಪಕರು ಆದಂಥ ಗಂಗಾಧರ್ ಭೋಸ್ಲೆ ಅವರೇ, ಅಲ್ಪಸಂಖ್ಯಾತ ಮೋರ್ಚಾದ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಮೊಹಮ್ಮದ್ ಬೇಗ್ ಅವರೇ, ಇನ್ನೋರ್ವ ಭಟ್ಕುರ್ತಿ ಭಾಗದ ಭಾರತೀಯ ಜನತಾ ಪಕ್ಷದ ಮುಖಂಡರು ಆತ್ಮೀಯರಾದಂಥ ಶ್ರೀನಿವಾಸ್ ಬಾಣಿ ಅವರೇ, ಇನ್ನೋರ್ವ ಅಲ್ಪಸಂಖ್ಯಾತ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯರಾದಂಥ ತೌಕೀರ್ ಅವರೇ, ಮಹಿಳಾ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷರಾದ ಶಾಲಿನಿ ಇಳಿಗೇರ್ ಅವರೇ, ಅಲ್ಪಸಂಖ್ಯಾತ ಮೋರ್ಚಾದ ಮಂಡಳದ ಅಧ್ಯಕ್ಷರಾದಂಥ ಹಾಜಿ ಅವರೇ, ಇನ್ನೋರ್ವ ಸುರೇವನ್ ಭಾಗದ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಆತ್ಮೀಯರು, ಎಲ್ಲರ ಮಾರ್ಗದರ್ಶಕರಾದಂತಹ ನಿಂಗಪ್ಪಣ್ಣ ಮಳ್ಳಿಕೇರಿ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ನಡೆದಿರುವಂಥ ಎಲ್ಲ ನನ್ನ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರೇ ಮತ್ತು ಈ ಸಭೆಯಲ್ಲಿ ಉಪಸ್ಥಿತಿರುವಂಥ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ತಮಗೆಲ್ಲ ಗುರುತಿದ್ದಾಗೆ ಇದೇ ತಿಂಗಳ 2ನೇ ತಾರೀಕು ಇಡೀ ದೇಶಾದ್ಯಂತ ಈ ಒಂದು ಸದಸ್ಯತ್ವದ ಅಭಿಯಾನದ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಪ್ರಥಮ ಹಂತದಲ್ಲಿ, ಮೊದಲನೇ ಹಂತದಲ್ಲಿ ಸದಸ್ಯತ್ವ ಅಭಿಯಾನನ ಪ್ರಾರಂಭ ಮಾಡಿದ್ವಿ. ಈ ಒಂದು ಸದಸ್ಯತ್ವ ಅಭಿಯಾನ ರಾಷ್ಟ್ರದಿಂದ ರಾಜ್ಯದಲ್ಲಿ, ರಾಜ್ಯದಿಂದ ಜಿಲ್ಲೆಯಿಂದ ಮಂಡಳದಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿವಿ. ಈಗ ರಾಮದುರ್ಗ ಮಂಡಲದಲ್ಲಿ ಕಳೆದ ಒಂದು 5 ದಿವಸದಲ್ಲಿ ಕಡ್ಕೋಳ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಆಗಿರ್ಬೋದು, ಹುಲ್ಕುಂದ್ ಜಿಲ್ಲಾ ಪಂಚಾಯತಿಯ
ಆಗಿರ್ಬೋದು, ವಡ್ಚಿ ಆಗಿರ್ಬೋದು, ಹಲಗತ್ತಿ ಜಿಲ್ಲಾ ಪಂಚಾಯತ್ ಶ್ರೇಕರಾಗಿರ್ಬೋದು, ಸುರೇಬಾನ್ ಜಿಲ್ಲಾ ಪಂಚಾಯತಿಯ ಭಾಗದಲ್ಲಿ ಎಲ್ಲ ಭಾಗದಲ್ಲಿ ನಾವು ರಾಮದುರ್ಗ ತಾಲೂಕಿನಲ್ಲಿ ಈ ಸದಸ್ಯತ್ವ ಅಭಿಯಾನದ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದ್ವಿ. ಕೆ ವಿ ಪಾಟೀಲ್ ಅವರಿಗೆ ಸ್ವಸ್ಥ ಹಾಗೆ ವೇದಿಕೆ ಮೇಲೆ ಇದ್ದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತು ಮಹಾಸದಸ್ಯತ್ವ ಅಭಿಯಾನದ ಬಗ್ಗೆ ಮಾತಾಡಬೇಕು. ಯಾಕಂದ್ರೆ ಅದಕ್ಕಿಂತ ಮುಂಚೆ ದೀನ್ ದಯಾಳ್ ಉಪಾಧ್ಯಾಯ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋಕ್ಕೆ ಬಂದಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೂ ಹಾಗೂ ಎಲ್ಲ ಮುಖಂಡರಿಗೂ ಧನ್ಯವಾದ ತಿಳಿಸ್ತೇನೆ. ಬಿಜೆಪಿ ಸದಸ್ಯತ್ವ ಅಭಿಯಾನದ ಬಗ್ಗೆ ಎಲ್ಲರಿಗೂ ತಿಳಿದ ಹಾಗೆ ಪ್ರತಿ 3 ವರ್ಷಕ್ಕೂ ಒಂದ್ಸಲ ಈ ಸದಸ್ಯತ್ವ ಅಭಿಯಾನವನ್ನ ನಡೆಸ್ತಾ ಬಂದಿದ್ದೀವಿ. ಮೊದಲನೇದಾಗಿ ಸದಸ್ಯತ್ವ ಹೇಗಿತ್ತಂದ್ರೆ ಒಂದು ನಂಬರನ್ನ ಡೈಲ್ ಮಾಡಿದಾಗ ಆ ಸದಸ್ಯತ್ವನ ನಮಗೆ ಬರ್ತಿತ್ತು. ಆದರೆ ಅದರಿಂದ ಫುಲ್ ಇನ್ಫಾರ್ಮೇಶನ್ ಬರದೇ ಇದ್ದ ಕಾರಣದಿಂದ ಈಗ ಸದಸ್ಯತ್ವ ಅಭಿಯಾನ ಹೇಗೆ ಮಾಡಿದ್ದಾರೆ ಅಂದ್ರೆ ಒಂದು ನಂಬರನ್ನು ಮಿಸ್ ಕಾಲ್ ಮಾಡಿ ಆ ಮಿಸ್ ಕಾಲ್ಗೆ ಒಂದು OTP ಅಥವಾ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಅನ್ನು ಓಪನ್ ಮಾಡಿದಾಗ ಒಂದು ಫಾರ್ಮ್ಯಾಟ್ ಓಪನ್ ಆಗ್ತದೆ. ಪೂರ್ತಿಯಾಗಿ ನಿಮ್ಮ ಹೆಸರು, ವಿಳಾಸ, ನಿಮ್ಮ ಜನ್ಮ ದಿನಾಂಕ, ಮತ್ತೆ ನಿಮ್ಮ ಊರು, ಮತ್ತೆ ನೀವು ಯಾವ ತಾಲೂಕಿಂದ ಬಂದಿದ್ದೀರಿ ಇದನ್ನೆಲ್ಲನೂ ಫಿಲ್ ಮಾಡಿದಾಗ ಅದು ಒಂದು ಪೂರ್ಣ ಮಾಹಿತಿ ಸಿಗ್ತದೆ. ಅದರಿಂದ ನಾವು ಬಿಜೆಪಿ ಸದಸ್ಯತ್ವವನ್ನು ಮಾಡಬೇಕು. ಈಗ